ಟಾಕೀಸ್ ಬರ್ತಿದೆ ಅಂತಂದ್ರೆ ತೆಲುಗು ತಮಿಳ್ ಫಿಲಮ್ನ ಡಿಸ್ಟೆನ್ಸ್ ತಗೊಳುತ್ತೆ. ಇದು ಚಾಲೆಂಜಿಂಗ್ ಸ್ಟಾರ್ ಚರಿತ್ರೆ. ಜನ ಸಿನಿಮಾ ನೋಡಕ್ ಥಿಯೇಟರ್ ಬರ್ತಿಲ್ಲ ಅಂತಿದ್ದು ಜಮಾನ ಮಗ ಬಂದಿರೋದು ಬಾಕ್ಸ್ ಆಫೀಸ್ ಸುಲ್ತಾನ 2010 ಒಳಗಿದ್ದು 100 ಡೇಸ್ ಹೊಡಿದು ಸಾರ್ತಿ. ಇವಾಗ ಅಣ್ಣ ಈಚೆ ಬಂದ್ರೆ ಎತ್ತಬೇಕು ಆರ್ತಿ. ಇಂಡಸ್ಟ್ರಿಗೆ ದಾಸ ಡಿ ಬಾಸ ಡಿ ಬಾಸ ಡಿ ಬಾಸ. ನೆಮ್ಮದಿ ಆಗಿರ್ಬೇಕು, ಎಲ್ಲಾರು ತುಳ್ಕೊಂಡು ಹೋಗ್ತಾ ಇರೋದೇ. ಜೈ ಡಿ ಬಾಸ್. ಸೂಪರ್ ಮೂವಿ, ಚೆನ್ನಾಗಿದೆ. ನಮ್ಮ ಬಾಸು ಯಾವತ್ತಿರುವೆ ಆಚೆಲಿರ್ಲಿ ಒಳಗಿರ್ಲಿ ಆನೆನೇ ಅದು. ಇವತ್ತಿಲ್ಲ ನಾಳೆ ಬಂದೇ ಬರ್ತಾರೆ, ಅವ್ರಿಗೆ ಆರತಿ ಮಾಡೇ ಮಾಡ್ತಾರೆ. 100 ವರ್ಷ ಡೆವಿಲ್ ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ, ಒಳ್ಳೇದು. ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರೆ. ಡೆವಿಲ್ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ. ನೋಡ್ತಾ ಇರ್ಬೋದು, ಜನಸಾಗರನೇ ತುಂಬಿ ತುಳುಕ್ತಾ ಇದೆ. ಎಲ್ಲರೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಸಿನಿಮಾ ಹೇಗಿದೆ ಅಂತ ಹೇಳಿ ನೋಡೋದಾದರೆ, ಸಿನಿಮಾ ಇವತ್ತು ಬೆಳಗ್ಗೆ 6:30ಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ಅಂತ ಹೇಳಿ ಫ್ಯಾನ್ಸ್ ಶೋ ಶುರುವಾಗಿದೆ. ಜನಗಳ ಅಬ್ಬರನೂ ಜಾಸ್ತಿ ಆಗಿದೆ. ಮೊದಲಿಂದು ಇಂಟರ್ವಲ್ ನೋಡೋದಾದರೆ ಸಿನಿಮಾದಲ್ಲಿ ದರ್ಶನ್ ಅವರು ಡ್ಯುಯಲ್ ಶೇಡಲ್ಲಿ ನಮಗೆ ಕಾಣೋದಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿ 20 ವರ್ಷದ ಮೊದಲು ದರ್ಶನ್ ಹೇಗಿದ್ರು ನೋಡಿ, ಅದೇ ಲುಕ್ಕಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಪೊರ್ಕಿ ಥರ ಫಸ್ಟ್ ಹಾಫಲ್ಲಿ ಪೊರ್ಕಿ ಥರ ಒಂದು ಶೇಡ್ ಕಾಣೋದಿದೆ. ತುಂಬಾ ಚೆನ್ನಾಗಿ ಕಾಣ್ತಾರೆ ನಮಗೆ ದರ್ಶನ್ ಅವರು. ಮೊದಲ ಹಾಫಲ್ಲಿ ನಾವು ಕೃಷ್ಣ ಎಲ್ರಿಗೂ ತುಂಬಾ ಇಷ್ಟ ಆಗ್ತಾನೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಡೆವಿಲ್ ಅಂತ ಬಂದಾಗ ದರ್ಶನ ಅಬ್ಬರ. ಅಂಕಲ್ ಅಲ್ಲೇ ತೋರಿಸಿ. ಕಾಣ್ತಾ ಇದೆ ನಮಗೆ. ಫಸ್ಟ್ ಡೇ ಫಸ್ಟ್ ಶೋಗೆ ಜನ ಥಿಯೇಟರ್ ಮುಂದೆ ತುಂಬಿ ತುಳುಕ್ತಾ ಇದ್ದಾರೆ. ಜನ ಟಿಕೆಟ್ ಸಿಗದೆ ಕಾಯ್ತಾ ಇದ್ದಾರೆ. ಅವರ ರಿಯಾಕ್ಷನ್ ಕೇಳೋಣ. ಡಿ ಬಾಸ್ ಕ್ರೌಡ್ ಇಲ್ಲ, ಯಾರು ಮುಟ್ಟಕ್ಕಾಗಲ್ಲ ಅಷ್ಟೇ. ಒಳ್ಳೊಳ್ಳೆ ಡೈಲಾಗ್ ಇದೆ. ಹೌದು, ಅವ್ರ ಅಭಿಮಾನಿ ನಾವು ಈಗ ಚಾಮರಾಜನಗರದಿಂದ ಬಂದಿರೋದು. ಫಸ್ಟ್ ಶೋ ನರ್ತಕಿ ಮೇನ್ ಥಿಯೇಟ್ರಲ್ಲೇ ನೋಡ್ಬೇಕಂತೇಳಿ ಬಂದಿರೋದು ಮೇಡಮ್. ಖುಷಿನ ಡಬಲ್ ಖುಷಿ. ದೇವರಿಲ್ಲದ ಗುಡಿಲಿ ದೇವ್ರ ದರ್ಶನ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಒಳ್ಳೇದಾಗುತ್ತೆ, ಒಳ್ಳೇದು ನಡೆಯುತ್ತೆ. ಇನ್ಮೇಲೆ ಒಳ್ಳೇದಾಗಲಿ. 2026 ನಮ್ಮ ಬಾಸ್ ರಿಲೀಸ್ ಆಗಿ ಬಂದು ಎಲ್ಲರಿಗೂ ಒಳ್ಳೇದಾಗಲಿ. ಪಿಕ್ಚರ್ ತುಂಬ ಚೆನ್ನಾಗಿದೆ. ನಮ್ಮ ಗಿಲ್ಲಿಯವ್ರ ಪಾತ್ರನೂ ತುಂಬ ಚೆನ್ನಾಗಿದೆ. ಅದರಲ್ಲಿ ಗಿಲ್ಲಿ ಅಂದ ತಕ್ಷಣ ನಮಗೆ ಬಿಗ್ ಬಾಸ್ ಜ್ಞಾಪನ ಆಗುತ್ತೆ. ಬಟ್ ಈ ಪಿಕ್ಚರಲ್ಲಿ ಬಂದಮೇಲೆ ಗಿಲ್ಲಿಯವ್ರ ಪಾತ್ರ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಗಿಲ್ಲಿ ಅಲ್ಟಿಮೇಟ್, ಗಿಲ್ಲಿ ಬಿಗ್ ಬಾಸ್ ವಿನ್ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಶತದಿನೋತ್ಸವ 100% ಪೂರೈಸುತ್ತೆ ನಮ್ಮ ಪಿಕ್ಚರು. ಹಾಗೆ 100 ದಿನ ಪೂರೈಸುತ್ತೆ. ಹಾಗೆ ಪಿಕ್ಚರು ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸಮೇತ ಬಂದು ಎಂಜಾಯ್ ಮಾಡಿ ಅಂತ ಕೇಳ್ಕೊಂತೀನಿ. ಜೈ ಡಿ ಬಾಸ್. ಕೆಲವರಿಗೆ ತುಂಬಾ ಅನ್ವಯಿಸ್ತಾ ಇದೆ, ಅದು ಇವಾಗಲ್ಲ, ಮುಂದಕ್ಕೆ ಗೊತ್ತಾಗುತ್ತೆ. ವೆಯ್ಟ್ ಆ್ಯಂಡ್ ಸಿ. ಯಾಕಂದ್ರೆ ಅದನ್ನು ನಾವು ಇವಾಗ ಹೇಳೋದೇ ಇಲ್ಲ. ಇವಾಗ ಯಾರಿಗೂ ಏನು ಹೇಳಲ್ಲ. ಅದು ಇವಾಗ ಇದು ಮುಖಾಂತರ ನೋಡ್ತಾ ಇರ್ತಾರಲ್ಲ, ಅವ್ರ ಹಾರ್ಟ್ಗೆ ಇಲ್ಲಿಗೆ ಟಚ್ ಆಗೇ ಆಗಿರುತ್ತೆ. ವೆಯ್ಟ್ ಆ್ಯಂಡ್ ಸಿ. ಆಮೇಲೆ ನೀವೇ ಈ ಕ್ಯಾಮ್ರಾ ಹಿಡ್ಕೊಂಡು ಬನ್ನಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಸರ್ ನೀವು ಹೇಳಿದ ಮಾತು ಸತ್ಯ ಅಂತ. ಅಷ್ಟೇ. ಡೆವಿಲ್ ಸಿನಿಮಾ ನೋಡೋಕೆ ಬರಬೇಡಿ. ಬಂದರೆ ಮನೆಗೆ ಹೋಗಿ ಮನ್ಸು ಬರಲ್ಲ. ಅವನ ಅಕ್ಕನ ಸಿನಿಮಾ ಚಿಂದಿ. ನಮ್ಮ ಡಿ ಬಾಸ್ ಅವರ ಸ್ಟೈಲು, ಅವರ ಡ್ರೆಸ್ಸಿಂಗ್ನೆಸ್ಸು, ಅವರ ಸ್ಮೈಲು, ಅವ್ರು ಹೊಡೆದಿರೋ ಫೈಟಿಂಗು, ಅವ್ರು ಹೇಳಿರೋ ಡೈಲಾಗು, ಅವ್ರು ಮಾಡಿರೋ ಆ್ಯಕ್ಷನು, ಬರೀ ಇಷ್ಟಕ್ಕೆ ಸಿನಿಮಾ ನೋಡಬೇಕು ಅನಿಸುತ್ತೆ ಸರ್. ಶರ್ಮಿಳಾ ಮಾಡ್ರೆ ಮತ್ತು ರಚನಾರಿ ಆರ್ಟ್ ಸೀನ್ಸು, ಅವ್ರ ಆ್ಯಕ್ಷನ್ಸು,
ಗಿಲ್ಲಿ ಕಾಮಿಡಿ ಜನಪರವಾದ ಕತೆ ಸರ್ ಏನು ಸರ್ ನಮ್ಮನ್ನ ಆರೆಂಜ್ ಇದೆ ಮನೆಗೆ ಹೋಗಿ ಮನ್ಸು ಬರ್ತಾ ಇಲ್ಲ ಸರ್. ಇದೇ ಖುಷಿಯಲ್ಲಿ ಅವ್ರು ಡೈಲಾಗ್ ಹೇಳ್ತೀನಿ, ಅವ್ರು ಡೈಲಾಗ್ ಹೊಡೆದವ್ರೆ ಏನೋ ಸೆಕ್ಯೂರಿಟಿ ಇತ್ತೊಂದು ರಾಜ ಅಲ್ಲ, ಸ್ವತಂತ್ರವಾಗಿರೋ ರಾಜ, ನಾನು ರಾಜನಾಗಿ ಬದುಕಿ ಇಷ್ಟಪಡ್ತೀನಿ. ಡೆವಿಲ್ ಮಸ್ತಾಗಿದೆ. ಮತ್ತೆ ಓನ್ ಟ್ಯಾಲೆಂಟಲ್ಲಿ ಬೆಳೆದಿರೋದು, ಕಾಂಜಿ ಪಿಂಜಿ ಟಯರ್ ಅಲ್ಲ ಬುಲ್ಡೋಸರ್. ಬಾ ಅಪ್ಪ ಆ ಡೈಲಾಗು ಆ ಕಾಮಿಡಿ ಇದು ಸರ್ ಮಸ್ತಾಗಿ ಮಾಡ್ಯಾರ ಸರ್. ಇದೇ ಖುಷಿಯಲ್ಲಿ ನಾನು ಒಂದು ಓಟ್ ಡೈಲಾಗ್ ಹೇಳ್ಬಿಡ್ತೀನಿ ಮೇಡಮ್. ಲೇಟಾಗಿ ಬಂದರು, ಲೇಟೆಸ್ಟಾಗಿ ಬಂದಿದೆ ಡೆವಿಲ್ ಸಿನಿಮಾ ಬೇರೆ ಲೆವೆಲ್. ಫ್ಯಾನ್ಸ್ ಅವ್ರು ಕೊಟ್ಟಿರೋ ನೇಮು ಡಿ ಬಾಸು, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದೇ ರೇಸು. ತಲೆ ಎತ್ತಿ ನೋಡ್ಬೇಕು ಮಗ, ಅಂಡ ಟಾಪು ಇಂಡಸ್ಟ್ರಿಯಲ್ಲಿ ಯಾರಿಗಿದೆ ಆ ಬಾಡಿ ಶೇಪು. ಡಿ ಬಾಸ್ ಸಿನಿಮಾ ಟ್ಯಾಕಿಸ್ ಬರ್ತಾ ಇದೆ ಅಂತಂದ್ರೆ ತೆಲುಗು ತಮಿಳ್ ಫಿಲಿಮ್ಲು ಡಿಸ್ಟೆನ್ಸ್ ತಗೊಳ್ತು. ಡೈಲಾಗ್ ಕಂಪ್ಲೀಟ್ ಮಾಡಿಲ್ಲ. ಓಕೆ, ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.